ಹೆಸರು ಹೇಳಿ ನನ್ನ ಹೆಸರು ಜಪ ಮಾಡೋರು ಅವರು, ಅವ್ರಿಗೆ ಕೇಳಬೇಕಲ್ಲ ಇದೇ ದೇವ್ರು ಯಾಕೆ ಹಿಡ್ತಿದ್ದೀರಾ ಅಂತ. ಬಟ್ ನಾನು ಅವರಿಗೆ BJP ಅವರಿಗೆ ಮನೆ ದೇವರಾಗಿರೋದು ಸತ್ಯ. ನನ್ನ ಹೆಸರು ಒಂದು 2 ಸರಿ ದಿನಕ್ಕೆ ತಗೊಂಡಿಲ್ಲ ಅಂದರೆ ಅವ್ರ ಮನೆ ಬಾಗಿಲು ತೆಗೆಯೋದಿಲ್ಲ, ಊಟನೂ ಜೀರ್ಣ ಆಗೋದಿಲ್ಲ ಅವರಿಗೆ. ನಾನು ಈ ಉದಾಹರಣೆಗಳು ಕೊಟ್ಟನ ಅಲ್ಲ ಇವರೇ. 4-5 ಸರಿ ಆಯಿತು ಈ ನಮ್ಮ ಸರ್ಕಾರ ಬಂದಮೇಲೆ ಪ್ರಿಯಾಂಕ್ ಖರ್ಗೆಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರಿ. ಯಾವ ಪ್ರಕರಣ ಪ್ರೂವ್ ಆಗಿದೆ ಅವ್ರದ್ದು? ಅವರೇ ಸುಳ್ಳು ಸಾಬೀತಾಗಿದ್ದಾರಲ್ಲ. ಅವರ ನಾಯಕರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲೇ ಇದಾಗಿದೆ, ಏನು ಸಂದರ್ಭದಲ್ಲೇ ಪ್ರೂವ್ ಆಗಿದೆ ಅಲ್ಲ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇದನ್ನು ಕೂಡ ಆಗ್ತದೆ, ತನಿಖೆ ಆಗಲಿ. ಡೆತ್ ನೋಟ್ ಅಲ್ಲಿ ರಾಜಕಪ್ಪನ್ ಅವರು ಸಚಿನ್ ಅವ್ರನ್ನ ಭೇಟಿ ಮಾಡಿಸಿದ್ರು. ಈ ಸಂಬಂಧ ಅಧಿಕಾರಿಗೆ ನೀವು ಕರೆ ಮಾಡಿದ್ರಿ ಅನ್ನುವಂಥದ್ದು ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿಗೆ RD ಏನ್ ಸಂಬಂಧ ಹೇಳಿದ್ದಾರೆ, ಅದರಲ್ಲೇ ಗೊತ್ತಾಗ್ತದೆ ಅದು ಅವರಿಗೆ ಎಷ್ಟು ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೀನಲ್ಲ. ಚೀಫ್ ಸೆಕ್ರೆಟರಿಗೆ ನಾನು ಮಾತಾಡೋಕ್ಕಾಗ್ತದ ವಿತ್ ರೆಸ್ಪೆಕ್ಟ್ ಟು ಡಿಪಾರ್ಟ್ಮೆಂಟ್ ಟೆಂಡರು. ಸೊ ಅದನ್ನು ನಾನೇನು ಐ ಆಮ್ ನಾಟ್ ಅದು ಜೆನ್ಯೂನಿಟಿ ಆಫ್ ದ FSL ಇದು ಸಾರಿ ಆಫ್ ದ ಲೆಟರ್ ನಾನು ಡಿಬೇಟ್ ಮಾಡೋಕ್ಕೆ ಹೋಗಲ್ಲ. ಬರಲಿ ಯಾರ್ದು ಹ್ಯಾಂಡ್ ರೈಟಿಂಗ್ ಇದೆ, ಏನಿದೆ, ಹೇಗಿದೆ ಅಂತ. ಅದು ನಂದೇನಂದರೆ ಕುಟುಂಬದಲ್ಲಿ ಒಂದು ಸಾವಾಗಿದೆ, ಅದು ತುಂಬಲಾರ್ದಂಥ ನಷ್ಟ. ಅದಕ್ಕೆ ನಾವು ಏನ್ ಮಾಡಬೇಕು ಅದನ್ನ ನಾವು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಈ ಪ್ರಕರಣ CBI ತನಿಖೆ ಈಗ ಎಲ್ಲ ಕೊಟ್ಟಿದ್ದೆಲ್ಲ ಏನಾಯ್ತು ಇವ್ರೆ? BJP ಅವ್ರು ತಾನೇ ಹೇಳಿದ್ದು ಗಣಿಗಾರಿಕೆ ಕೊಡಿ ಅಂತ ಹೇಳಿದ್ರು, ಗಣೇಶ್ ಅವ್ರ ಪ್ರಕರಣ ಕೊಡಿ ಅಂತ ಹೇಳಿದ್ರು, ನಿಮ್ಮ ಪರೇಶ್ ಮೇಸ್ತಾದ್ ಕೊಡು ಅಂತ ಹೇಳಿದ್ರು. ಎಲ್ಲರೂ ಕೂಡ ಏನ್ ಬಂದಿದೆ, ಸ್ಟೇಟ್ ಇನ್ವೆಸ್ಟಿಗೇಷನ್ ಮಾಡಿದೆ, ಅದನ್ನು ಕೂಡ ಅದೇ ಕರೆಕ್ಟ್ ಅಂತ ಬಂದಿದೆ ಅಲ್ಲ. ಇದನ್ನು ಕೂಡ ಆಗಲಿ, ಪ್ರಾಥಮಿಕ ವರದಿ ಬರಲಿ. ವಿ ಆರ್ ನಾಟ್ ಹಿಯರ್ ಟು ಸ್ಯಾಟಿಸ್ಫೈ BJP. ವಿ ಆರ್ ಹಿಯರ್, ನಾವು ಏನು ಕಾನೂನು ಪ್ರಕಾರ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅಷ್ಟು ಮಾಡೋಕ್ಕಿದ್ದೀವಿ. BJP ಅವ್ರು ಹೇಳಿದ್ಗೆಲ್ಲ ನಾವು ಹಾಕಿರೋ ಏನು ಹಾಡುಗಳಿಗೆಲ್ಲ ಕುಣಿಯೋಕ್ಕಾಗ್ತದೆ ನಾವು. ಸರ್ CSI ವಿಚಾರ ಬಂದಾಗ ನೀವು CSI ವಾಪಸ್ ಕೊಟ್ರಿ, ಅದಾದ ನಂತರ ಮತ್ತೊಂದು CSI ಸೇಮ್ ಅದೇ ಈಗ ನೀವು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ. CSI ನಾನು ಹೇಳ್ತಾ ಇದ್ದೀನಲ್ರಿ ಲೀಗಲ್ಲೇ ಇದೆ ಅಂತ. ನಾನು ತಗೊಂಡಿದ್ರೆ ನಾನು ಇನ್ನೂ ಇದು ಮಾಡ್ತಾ ಇದ್ದೆ. ನಮ್ಮ ಅಣ್ಣಂಗೆ ನನಗೆ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಈಗ ಯಾರು ಬಿರಿಯಾನಿ ಮಾರಾಟ ಮಾಡ್ತಾ ಇದ್ರು ಅದನ್ನು ಕ್ಲೋಸ್ ಆಗಿದೆ ಅಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಇವತ್ತು ತನಿಖೆ ಮಾಡಿಲ್ಲ, ಯಾರು ಹೇಳಿದ್ದು ಇದೆ? ಯಾಕೆ ಅಷ್ಟು ಅರ್ಜೆಂಟ್ ಇದೆ?